ಕೈಯಲ್ಲಿ ಸೂತ್ರ ಹಿಡಿದ ಕ್ಷಣದಲ್ಲಿ ಮರದ ಬೊಂಬೆ ಜೀವಂತವಾಗುತ್ತೆ. ಅದರ ನಗು, ಕೋಪ, ದುಃಖ, ಸಂತೋಷಗಳು ಕಲಾವಿದನ ಉಸಿರಿನೊಂದಿಗೆ ಹರಿದು ಬರುತ್ತವೆ. ಇಂತಹ ಜೀವಂತ ಕಲೆಗೆ ಬೆಂಗಳೂರು ಮತ್ತೊಮ್ಮೆ ಸಾಕ್ಷಿಯಾಗಿದೆ. ಕನಕಪುರ ರಸ್ತೆಯಲ್ಲಿರುವ ಮಂಡಲ ಸಾಂಸ್ಕೃತಿಕ ಕೇಂದ್ರದ ಧಾತು ಬೊಂಬೆಗಳ ಥಿಯೇಟರ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಉತ್ಸವ ನಗರದ ಸಾಂಸ್ಕೃತಿಕ ಹಿರಿಮೆಯನ್ನು ಹೆಚ್ಚಿಸಿತು. ಜನವರಿ 9, 10 ಮತ್ತು 11ರಂದು ನಡೆದ ಈ ಉತ್ಸವದಲ್ಲಿ ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದ ಕಲಾವಿದರು ಮಾತ್ರವಲ್ಲದೆ ವಿದೇಶಿ ಬೊಂಬೆ ಕಲಾವಿದರು ಭಾಗವಹಿಸಿದರು. ಭಾಷೆ, ದೇಶ, ಸಂಸ್ಕೃತಿ ವಿಭಿನ್ನವಾದರೂ ಸೂತ್ರದ ಒಂದೇ ಸ್ಪರ್ಶದಲ್ಲಿ ಎಲ್ಲರೂ ಒಂದಾದ ದೃಶ್ಯವೇ ಉತ್ಸವದ ಸೌಂದರ್ಯ. ಇಟಲಿಯ ಆಂಡ್ರಿಯಾ ಫೇಡಿ ಅವರ ಕ್ರೇಜಿ ಆನಿಮಲ್ಸ್ ಪ್ರದರ್ಶನ ಪ್ರೇಕ್ಷಕರಲ್ಲಿ ವಿಶೇಷ ಉತ್ಸಾಹ ಮೂಡಿಸಿತು. ಧಾತು ಪಪೆಟ್ ಪಾಠಶಾಲೆಯ ವಿದ್ಯಾರ್ಥಿಗಳಿಂದ ಪ್ರದರ್ಶಿತವಾದ ಕರ್ನಾಟಕದ ಚಿನ್ನಿಯಾಟ ಯಕ್ಷ ಪ್ರಶ್ನೆಯನ್ನು ಮನಮೋಹಕವಾಗಿ ಹೇಳಿತು. ಶ್ರೀ ಸತ್ಯನಾರಾಯಣ ಅವರ ನಾಯಕತ್ವದಲ್ಲಿ ಅಗಳಕೋಟೆಯಿಂದ ಬಂದ ಶ್ರೀಕೃಷ್ಣ ತುಲಾಭಾರ, ಬೆಂಗಳೂರಿನ ರವೀಂದ್ರ ನರಹರಿ ತಂಡದ ಪ್ರಹ್ಲಾದ ಚರಿತೆ, ಬಳ್ಳಾರಿಯ ಶ್ರೀ ರಮೇಶಾಚಾರ್ಯರಿಂದ ಪ್ರದರ್ಶನ, ದತ್ತಾತ್ರೇಯ ಅರಳಕಟ್ಟೆಯ ಗಿರಿಜಾ ಕಲ್ಯಾಣ, ಏಕಲವ್ಯ ಮೊದಲಾದ ಪ್ರದರ್ಶನಗಳು ಪೌರಾಣಿಕ ಕಥೆಗಳಿಗೆ ಹೊಸ ಜೀವ ತುಂಬಿದ್ವು. ಈ ಸುಂದರಾಂಗ ಯಾರಾಗಿರಬಹುದು? ಇವನನ್ನೇ ನನಗೆ ಪತಿಯಾಗಿ ನಿಶ್ಚಯಿಸಿದಂದೆ ಬಾಳುವೆನು ಮುಂದೆ. ಮರದಿಂದ ರೂಪುಗೊಂಡ ಬೊಂಬೆಗಳಿಗೆ ವೇಷಭೂಷಣ, ಅಲಂಕಾರ ನೀಡಿದಾಗ ಅವು ಕೇವಲ ವಸ್ತುವಾಗಿರುವುದಿಲ್ಲ, ಪಾತ್ರವಾಗಿರುತ್ತವೆ. ಅರ್ಧ ಗಂಟೆಯಿಂದ 1.5 ಗಂಟೆವರೆಗೆ ನಡೆಯುವ ಈ ಪ್ರದರ್ಶನಗಳು ಜನಪದ ಸಂಸ್ಕೃತಿಯ ಆಳವನ್ನು ನಿಧಾನವಾಗಿ ಮನಸ್ಸಿಗೆ ಇಳಿಸಿದ್ವು. ದಾಯಾದಿಗಳಾದ ಪಾಂಡವರಿಗೆ ಸೂಜಿಯ ಮನೆಗೂ ಮೆತ್ತುವಷ್ಟು ಮಣ್ಣನ್ನು ಸಹ ಕೊಡಕೂಡದು. ಎರಡನೆಯದಾಗಿ ಆ ಮಾಯಾವಿ ಕೃಷ್ಣನ ತಂತ್ರವನ್ನು ಮಣ್ಣುಗೂಡಿಸುವುದು. ಕೊನೆಯದಾಗಿ ನಾನು ಜೀವಿಸುವವರೆಗೂ ಹಸ್ತಿನಾವತಿಯ ಸಿಂಹಾಸನಾಧೀಶನಾಗಿರಬೇಕು. ಇವೇ ನನ್ನ 3 ಪ್ರತಿಜ್ಞೆಗಳು. ಈ ಮಂಡಲ ಸಂಸ್ಕೃತಿಯ ಕೇಂದ್ರದ ರೂವಾರಿ ಅನುಪಮ ಹೊಸಕೆರೆ. ಪ್ರದರ್ಶನದ ಜೊತೆಗೆ ಬೊಂಬೆಗಳನ್ನು ಸಂಗ್ರಹಿಸುವ ಅವರ ಹವ್ಯಾಸವೇ ಈ ಕೇಂದ್ರ ಸ್ಥಾಪನೆಗೆ ಕಾರಣವಾಗಿದೆ. ಸಹಕಾರವನ್ನು ಮಾಡಿರ್ತಕ್ಕಂಥವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮ್ಮ ನಂದನೆ, ಅಭಿನಂದನೆ, ಅಭಿವಂದನೆಗಳನ್ನು ಕೊಡ್ತೇನೆ. ಅಂತಾರಾಷ್ಟ್ರೀಯ ಬೊಂಬೆಯಾಟ ಉತ್ಸವ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಜನರಿಗೆ ಜನಪದ ಸಂಸ್ಕೃತಿಯೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುವ ಅವಕಾಶ ನೀಡಿತು. ಹದಿನೈದಕ್ಕೂ ಹೆಚ್ಚು ಪ್ರದರ್ಶನಗಳು ಸೇರಿ ನಗರ ಮಧ್ಯದಲ್ಲೇ ಒಂದು ಸಾಂಸ್ಕೃತಿಕ ಲೋಕವನ್ನು ನಿರ್ಮಿಸಿದ್ವು. ಸೂತ್ರದ ಬೊಂಬೆಗಳೊಂದಿಗೆ ಬೆಸೆಯುತ್ತಿರುವ ಬೆಂಗಳೂರು ತನ್ನ ಸಾಂಸ್ಕೃತಿಕ ಬೇರುಗಳನ್ನು ಮತ್ತೊಮ್ಮೆ ಗಟ್ಟಿಗೊಳಿಸ್ತಾ ಇರೋದಕ್ಕೆ ಈ ಉತ್ಸವ ಸಾಕ್ಷಿಯಾಯಿತು.